ಬಿಟ್ಟು ನಾವು ಇದೇನೋ ಕಾಶಿ ಯಾತ್ರೆ ಐಟಮ್ಸ್ ಎಲ್ಲ ತೊಗೊಂಡು ಬಂದು. ಇವಳ ಹೆಸರು ಮೋನ, ಇವಳ ಹೆಸರು ಮೆಲನ್. ಇವಳೇ ದೊಡ್ಡೋಳು, ಒಂದು ಕಣ್ಣು ಕಾಣಿಸಲ್ಲ. ಗೈಸ್ ಇವರೇ ನಮ್ಮ ಅಜ್ಜಿ, ಅಂದರೆ ನಮ್ಮ ಅಪ್ಪ ಅವರ ಅಮ್ಮ. ಆಂಟಿ ಯಾರು ದೃಷ್ಟಿ ಹಾಕ್ಬೇಡಿ, ಕಾಯ್ದಾಳಾಯ್ತಾ, ಆಚೆನೆ ಬರಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಟೈಮ್ 8:20 ಆಗಿದೆ. ತುಂಬ ಕೆಲಸ ಇತ್ತು, ಹಂಗಾಗಿ ಮಾರ್ನಿಂಗ್ ಆಫ್ಟರ್ನೂನ್ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗಲೇ ಟೈಮ್ ಸಿಕ್ಕಿತ್ತು, ಹಂಗಾಗಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ ಸ್ವಲ್ಪ ಶಾಪಿಂಗು, ಇನ್ನೂ ಬೇರೆ ರಿಮೈನಿಂಗ್ ವರ್ಕ್ಸ್ ಇತ್ತು, ಸೊ ಅದೆಲ್ಲ ಕಂಪ್ಲೀಟ್ ಮಾಡಬೇಕಿತ್ತು. ಹಾಗಾಗಿ ಇವಾಗಲೇ ಮನೆಗೆ ಬಂದಿತ್ತು, ಸೊ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಆ್ಯಕ್ಚುಲಿ ಟಯರ್ಡ್ ಆಗಿದೆ, ಬಟ್ ಆದರೂ ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ತಮ್ನೇಲಲ್ಲಿ ಗೊತ್ತಾಗಿರುತ್ತೆ. ಸೊ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಮ್ಮಿ ಏನು ವರ್ಕ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ನಾವು ಇದೇನೋ ಕಾಶಿ ಯಾತ್ರೆ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಹಾಗೆ ಇಲ್ಲಿ ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ. ಅಂಬ್ರೆಲಾ ಇದಿಷ್ಟು ಮಾತ್ರ ತೋರಿಸ್ತೀನಿ, ಇನ್ನು ಮಿಕ್ಕಿದ್ದೆಲ್ಲ ನೀವು ಮದುವೆ ಬ್ಲಾಗಲ್ಲಿ ನೋಡ್ಬೋದು. ಹಾಯ್ ಕೋಕೋ, ಹಾಯ್ ಬಾಯ್. ಎಲ್ಲೋಗ್ತಿದ್ಯಾ? ನಮ್ಮ ಮನೆ ಇದರಲ್ಲಿ ನಮ್ಮ ಮನೆ ರೋಡಲ್ಲಿ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ನಾವು ಡೈಲಿ ಬಿಸ್ಕೆಟ್ ಹಾಕ್ತೀವಿ. ಈಗ ನೋಡಿ ಬ್ಲಾಗ್ಗೆ ಹಾಯ್ ಲಾಕ್ ಮಾಡಿ ಇರು. ಇವನ ಹೆಸರು ಬ್ಲ್ಯಾಕಿ, ಇವಳ ಹೆಸರು ಮೋನ, ಇವಳ ಹೆಸರು ಮೆಲನ್. ಇವಳೇ ದೊಡ್ಡೋಳು, ಸೆಕೆಂಡ್ ಈ ಬ್ಲ್ಯಾಕಿ, ಥರ್ಡ್ ಬಂದು ಮೋನ. ಇವ್ರು 3 ಜನನೂ ಒಂದೇ ತಾಯಿ ಮಕ್ಕಳು. ನಮ್ಮವ್ನು ನೋಡ್ರಿ, ಇವರು ಬಿಸ್ಕೆಟ್ ಹಾಕಂಗಿಲ್ಲ, ಓಡ್ ಬಂದ್ಬಿಡ್ತಾನೆ ನನಗೂ ಕೊಡ್ರಿ ಅಂತ. ನಿಜ ಗೈಸ್, ಇವ್ರು 3 ಜನ ನಮ್ಮ ಮನೆ ಕೋಕೋ ಸ್ಕಾಚಿ ಹೇಗೆ ಅಟ್ಯಾಚ್ಮೆಂಟು, ನಮಗೆ ಇವ್ರು 3 ಜನನೂ ಅದೇ ಥರ ತುಂಬ ಅಟ್ಯಾಚ್ಮೆಂಟು. ನೋಡಿ, ಇವಾಗ ಬಿಸ್ಕೆಟ್ ಕೊಡ್ತೇವೆ ನಾವು ಡೈಲಿ ನೈಟ್. ಬಿಸ್ಕೆಟು, ಊಟ ಎಲ್ಲ ಕೊಡ್ತೀವಿ. ಏನು ಸಖತ್ ಕ್ಯೂಟ್ ಗೈಸ್, ಎಲ್ಲೋದ್ರೂ ಓಡೋಡಿ ಬರ್ತಾರೆ ಇವರು. ಮತ್ತು ನಮ್ಮ ಮನೇಲಿ ಟಿಫನ್ ಚಪಾತಿ, ಬೀಟ್ರೂಟ್ ಪಲ್ಯ ಎಲ್ಲರೂ ತಿನ್ನಿ, ತುಂಬ ಒಳ್ಳೆಯದು. ನೋಡಿ ನನ್ನ ಮಗು ಹಿಂಗೆ ಕೂತಿದ್ದಾನೆ. ಸ್ಕಾಚಿ ಇಲ್ಲಿ, ಅವನಿಗೆ ಒಂದು ಕಣ್ಣು ಕಾಣಿಸಲ್ಲ, ಆದರೆ ರೆಸ್ಪಾಂಡ್ ಎಲ್ಲ ಮಾಡ್ತಾನೆ ನೀಟಾಗಿ. ನಾವೆಲ್ಲಿ ಕೂತಿದ್ರು ಬರ್ತಾನೆ. ಬನ್ನಿ ಟಿಫನ್ ಮಾಡಿ ರೆಡಿ ಆಗೋಣ. ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇವಾಗ ನಾನು ನಮ್ಮ ಚಿಕ್ಕಮ್ಮ ಮನೆಗೆ ರೆಡಿಯಾಗಿ ಹೋಗಬೇಕು. ಇನ್ನೂ ಡ್ರೆಸ್ ಸ್ಟಿಚಿಂಗ್ಸ್ ಎಲ್ಲ ಇದೆ. ಏನು ಇವಳು ಬರೀ ಕೆಲಸ, ಅದು ಇದು ಇದನ್ನೇ ಹೇಳ್ತಾ ಇದ್ದಾಳೆ ಅಂತ ಅನ್ಕೊತಾ ಇರ್ಬೋದು ನೀವು. ಆ್ಯಕ್ಚುಲಿ ಅಷ್ಟು ಕೆಲಸ ಇದೆ ಈ ಮಂತು ಮತ್ತು ನೆಕ್ಸ್ಟ್ ಮಂತ್. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ನಿಮ್ಗೆ ಒಂದೊಂದೇ ವ್ಲಾಗಲ್ಲಿ ಗೊತ್ತಾಗುತ್ತೆ ಏನೇನು ಅಂತ. ಈಗ ನಂದು ಸ್ವಲ್ಪ ಡ್ರೆಸ್ಗಳೆಲ್ಲ ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ಸ್ಟಿಚಿಂಗ್ ಮಾಡಿಸ್ಬೇಕು. ಈಗ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಬೇಕು, ಅವರೇ ಸ್ಟಿಚಿಂಗ್ ಮಾಡ್ಕೊಳ್ಳೋದು. ಅಂದರೆ ಸಣ್ಣ ಪುಟ್ಟ ಸ್ಟಿಚಿಂಗ್ ಏನಾದರೂ ಇದ್ದರೆ ಅವರೇ ಮಾಡಿಕೊಡೋದು. ಈಗ ಊಟ ಮಾಡಿಕೊಂಡು ನಮ್ಮ ಚಿಕ್ಕಮ್ಮ ಮನೆಗೆ ಗೈಸ್, ನಾನು ಫೈನಲಿ ಬಂದೆ ನಮ್ಮ ಚಿಕ್ಕಮ್ಮ ಮನೆಗೆ. ನಾನು ಇವಾಗ ನಮ್ಮ ಅಜ್ಜಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಮ್ಮ ಅಜ್ಜಿನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ನಿಮ್ಮೆಲ್ರಿಗೂ. ಅಂದರೆ ನಮ್ಮ ಅಪ್ಪ ಅವರ ಅಮ್ಮನ, ಅವರೇ ನಮ್ಮ ಫ್ಯಾಮಿಲಿಗೆ ದೊಡ್ಡವರು. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ಆಮೇಲೆ ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವರೇ ನಮ್ಮ ಅಜ್ಜಿ, ಅಂದರೆ ನಮ್ಮ ಅಪ್ಪ ಅವರ ಅಮ್ಮ. ಆಯ್ ಮಾಡಮ್ಮ, ಹಿಂಗೆ ಮಾಡ ಆಯ್ ಮಾಡ. ಇವ್ರಿಗೆ ಏಜ್ ಆಗಿದೆ, ಅಂದರೆ ಇವರೇ ನಮ್ಮ ಮನೆಗೆ ದೊಡ್ಡವರು. ಏನು ಹೇಳ್ತೀಯಾ? ನಿನ್ನ ಮೊಮ್ಮಗಳು ಮದುವೆ ಬರ್ತಾಯಿದೆ ಮುಂದಿನ ತಿಂಗಳು. ಮದುವೆ ಬರ್ತಾಯಿದೆ ನನ್ನ ಮೊಮ್ಮಗಳು. ಖುಷಿನಾ? ಖುಷಿ ಯಾರೇ ಜನ ಇರಲಿ, ನಾನು ಅಷ್ಟೇ. ಗೈಸ್, ನಾನು ಚಿಕ್ಕದಿಂದ ಹುಟ್ಟಿದ ಪಾಪುಯಿಂದ 10ನೇ ಕ್ಲಾಸ್ವರೆಗೂ ನಾನು ಇವ್ರ ಜೊತೆನೇ ಇದ್ದಿತ್ತು. ಇವರೇ ನನ್ನ ನೋಡ್ಕೊತಾ ಇದ್ದಿತ್ತು. ಇವರು ಮತ್ತು ನಮ್ಮ ತಾತ
ನಮ್ಮ ತಾತ ಇಲ್ಲ ಇವಾಗ. ತೀರ್ಕೊಂಡು ಎಷ್ಟು ವರ್ಷ ಆಯಿತು ತಾತ? 10 ಆಯ್ತಮ್ಮ, 12 ವರ್ಷ ಆಯಿತು ತೀರ್ಕೊಂಡು. ಈಗ ಇವರೇ ನಮಗೆ ದೊಡ್ಡವರು, ಹಿರಿಯರು ಎಲ್ಲರೂ. ಇವ್ರು ನೋಡ್ರಿ ನಾನ್ಸೆನ್ಸ್ ಬರೀ ಹಿಂಗೆ. ಇವಳು ಓಡು ಹಾಯ್. ಇವಳ ಹೆಸರು ಲಾವಣ್ಯ. ನೀನು ಹಾಯ್ ಮಾಡು. ಬಾರೋ ಚಂದನ್. ಅಕ್ಕ ಏನೋ ಮಾಡಿ ನೋಡಿಸ್ತಾರೆ. ಸಿಬ್ರು ಹೋಗಿ ಬಿಸಾಕು, ಬಿಸಾಕು. ಈ ಸೈಡಲ್ಲಿ ನೀನು ಕೀಳ್ತೀಯಲ್ಲ. ಇದು ನನ್ನ ಲಾಸ್ಟ್ ಬಟ್ಟೆ ಸ್ಟಿಚ್ಚಿಂಗ್ ಆಗ್ತಾಯಿದೆ. ಆಗಲೇ 2-3 ಬಟ್ಟೆ ಸ್ಟಿಚ್ಚಿಂಗ್ ಆಯಿತು. ಮಾಡಿ. ಇವರೇ ನಮ್ಮ ಚಿಕ್ಕಮ್ಮ. ಹಾಯ್ ಮಾಡಿ, ಹಾಯ್ ಮಾಡಿ. ಏ ಹಾಯ್ ಮಾಡಂಟಿ. ಹಿಂಗೆ ಹಾಯ್ ಮಾಡೋಕೆ ಆಂಟಿ ನಾಚ್ಕೊತಾ ಇದ್ದಾರೆ. ಲಾಸ್ಟ್ ಇದಾದಮೇಲೆ ಮನೆಗೆ ಹೋಗೋದು ಅಷ್ಟೇ. ಮನೆಗೆ ಹೋಗಲ್ಲ ಅಂದರೆ ಇನ್ನೂ ನಮ್ಮ ಮಮ್ಮಿ ಬೇರೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರು ಬಂದಮೇಲೆ ಹೋಗೋದು. ಏನು ನೋಡಿ, ನನ್ನ ತಮ್ಮ ವಿರಾಟ್ ಕೊಹ್ಲಿ ಫ್ಯಾನ್. ಅಬ್ಬಬ್ಬಬ್ಬಾ, ಯಾವ್ಯಾವ ಥರ ಬೇಕು ಎಲ್ಲ ಥರ ಅಂಟಿಸ್ಬಿಟ್ಟವನೆ ನೋಡಿ ಗೈಸ್. ನನ್ನ ಫೇವ್ರೆಟ್ ಪಿಕ್. ಸ್ಮೈಲಿಂಗ್ ಕ್ವೀನ್. ಸ್ನ್ಯಾಕ್ಸ್ ತೊಗೊಂಬಂದಿದ್ದಾರೆ. ಬ್ರೆಡ್ಡು ಮತ್ತು ಇದರಲ್ಲೇನಿದೆ ಪಫ್ಸ್ ಇದೆ. ಈಗ ಈವ್ನಿಂಗ್ ಟೈಮ್ ಅಲ್ವಾ, ಸ್ನ್ಯಾಕ್ಸ್ ತಿನ್ಕೊಂಡು ಮಜಾ ಮಾಡಿ ಅಂತ ಸ್ನ್ಯಾಕ್ಸ್ ತೊಗೊಂಬಂದಿದ್ದಾರೆ. ನಮ್ಮ ಆಂಟಿ ಬಿಚ್ತಾ ಇದ್ದಾರೆ ನೋಡಿ. ಬ್ರೆಡ್ ಓಕೆ ತಿನ್ನೋದು. ಬರೀ ಸ್ಮೈಲ್ ಮಾಡಿ ನೀನು. ಯಾರು ದೃಷ್ಟಿ ಹಾಕ್ಬೇಡಿ. ಬಿಸಿ ಇದೆಯಾ? ರೋಡಾಗೆ ಇರ್ಬೇಕ ನಿಮ್ಮ ಹಂಗೆ. ಎಲ್ಲೋ ನಿಮ್ಮ ಅಕ್ಕ ಹೇಳು. ಮನೆಗೆ ಕರ್ಕೊಂಬರ್ಬೇಕು ತಾನೆ ಅವಳನ್ನ. ಕೈಸ್ ಇವ್ರ ಅಕ್ಕ, ಇವನ್ಗೆ ಅಕ್ಕ ಇದ್ದಾಳಾಯ್ತಾ, ಆಚೆನೆ ಬರಲ್ಲ. ಇವನ್ ಮಾತ್ರ ಟೈಮ್ಗೆ ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದ್ಬಿಡ್ತಾನೆ ಸೈಕಲ್ ಎತ್ಕೊಂಡು. ನೋಡೋ ಇಲ್ಲಿ ಆಯ್ತು. ನಾನು ಚೈಲ್ಡ್ಹುಡ್ದೇನೋ ಗೇಮ್ ಹೇಳ್ಕೊಡ್ತಾಳೆ ಅಂತಂದ್ರೆ, ನಾವು ಚಿಕ್ಕವರಿದ್ದಾಗೆಲ್ಲ ಆಡ್ತಿದ್ವಲ್ಲ, ಆ ಥರದ್ದೇನೋ ಅವಳು ನನ್ನ ಕೈಲಿ ಆಡಿಸ್ತಾಳಂತೆ. ಆಡ್ಸಮ್ಮ. Pikachu, Pikachu, up Pikachu, down Pikachu, left Pikachu, back Pikachu, side Pikachu, Pikachu. ಕಟ್ ಮಾಡಿ. ಹಾಂ ನೀನು ಯಾವ್ದಾದ್ರು ಕರೆಕ್ಟ್. ಹೆಂಗ್ ಮಾಡಿದ್ಲು ನೋಡೋಳು. ಇವಾಗ ನೀನು ನನಗೆ ಮಾಡ್ತೀಯಾ? Pikachu, Pikachu, up Pikachu, down Pikachu, left Pikachu, back Pikachu, side Pikachu. ಇಲ್ಲ ಮತ್ತೆ ನೀನು ಹಿಂಗೆ ಹಿಡ್ಕ, ನಾನು ಹಿಂಗೆ. Pikachu. ಹಾಂ ಸೂಪರ್. ಅವಳು ನನ್ನ ಮದುವೆಗೆ ಡ್ರೆಸ್ಸಸ್ ತೋರಿಸ್ತಾ ಇದ್ದಾಳೆ ನಮ್ಮ ಅಮ್ಮಗೆ, ಏನೇನು ತಗೊಂಡಿದ್ದೀನಿ ಅಂತ. ಅರ್ಶನಕ್ಕ ಇದು ಇದು ವಾವ್. ಯಾ ಓಕೆ ನೆಕ್ಸ್ಟ್ ಅದು ಅವಳಿಗೆ ನೀನು ಯಾಕೆ ಹಿಡ್ಕೊಂಡು ನೋಡ್ತಿದ್ಯಾ? ಇದು ಇದಾ ರಿಸೆಪ್ಷನ್ಗೆ ಇದು ನೋವು ನನ್ನ ಮಾಡ್ಬೇಡ ನೋವು. ನಿನ್ನ ನಾನು ಮಾಡ್ತಾ ಇಲ್ಲ. ನಮ್ಮ ಅಮ್ಮನ ತೋರಿಸ್ಬೇಕು ಅಂದ್ರೆ ಸ್ಪೆಷಲ್ ಆಗಿ ತೋರಿಸ್ಬೇಕು. ಓ ಯಾವ್ದಕ್ಕಮ್ಮ? ಅಲ್ಲಿ ಆಲ್ರೆಡಿ ಯಾರೋ ಇವ್ರು ನಮ್ಮ ಇನ್ನೊಬ್ರು ಚಿಕ್ಕಮ್ಮ. ಆಯ್ ಮಾಡಿ ಆಂಟಿ. ಇದು ಮೆಹಂದಿಗಾ? ಪೂರ್ವಿಕ್ ಅವ್ರ ಮಮ್ಮಿ ಅವರು. ಇದು ಬಳೆ ಶಾಸ್ತ್ರಕ್ಕೆ ಹಾಕೋಮ್ಮ. ಇದು ಇದು ಹಾಕೊಂಡು ಇದು ತಗೊಂಬ ಬ್ಯಾಗಲ್ಲಿ. ಬಳೆಗೆ ಇದು ಹಾಕೊಂಡ್ಬಿಡು, ಬೆಳೆ ಇದನ್ನ ಹಾಕೊಂಡ್ ಬಾ. ನಮ್ಮ ಮಮ್ಮಿ ಹತ್ರ ಹೇಳಿಸ್ಕೊಂತ ಇದ್ದಾಳೆ ಯಾವ್ಯಾವ ಶಾಸ್ತ್ರಕ್ಕೆ ಏನೇನು ಬಟ್ಟೆ ಹಾಕೊಬೇಕಂತ. ಏನು ಗೈಸಿ, ಚಿಕ್ಕ ಮಕ್ಳಿಗೆ ಇವಾಗಲೇ ಔಟ್ಫಿಟ್ ಫ್ರೀ ಜಾಸ್ತಿ. ಇದು ಹಾಕೊಂಬಂದ್ಬಿಡು ಮನೆಯಿಂದ. ನಮ್ಮ ಅಜ್ಜಿ ಕೊಟ್ಟಿರೋ ಸೀರೆ ಇದು. ನಮ್ಮ ಅವಾಗಲೇ ತೋರಿಸಿದ್ನಲ್ವ ನಮ್ಮ ಚಿಕ್ಕಮ್ಮ, ಅವ್ರಿಗೆ ಕೊಡಿಸಿದ ಸೀರೆ ಇದು. ಇನ್ನೊಂದು ಇದೊಂದು ಇನ್ನೊಬ್ರು ಚಿಕ್ಕಮ್ಮ ಕೊಟ್ಟಿರೋ ಸೀರೆ. ಇದೆಲ್ಲ ನನ್ನ ಮದುವೆ ಸೀರೆ. ನಾವಿವಾಗ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ.
ಯಾರು ಸ್ಕಿಪ್ ಮಾಡ್ದಿರಾ ನೋಡಿದ್ದೀರಾ ಅಂತಲೂ ಅನ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೇನು ಮಾಡ್ಬೇಕಮ್ಮ? ಜೋರಾಗಿ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಗುಡ್ ನೈಟ್, ಟೇಕ್ ಕೇರ್.